ಸುಮಾರು 10 ಜನ ಅಧಿಕಾರಿಗಳನ್ನು ಅಭಿನಂದಿಸ್ತಾ ಇದ್ದೀವಿ. ಏಕೆಂದರೆ ಅವರು UPSCಯಿಂದ IAS, IPS, IRS, IFS ಹಾಗೆ ಇನ್ನಿತರೆ ವಿವಿಧ ಸೇವೆಗಳಿಗೆ ಆಯ್ಕೆಯಾಗಿರ್ತಾರೆ. ಅದು ನಮ್ಮ ಸಮುದಾಯದಿಂದ. ಏಕೆಂದರೆ ಒಂದು ಕಾಲ ಇತ್ತು, ನಮ್ಮ ಸಮುದಾಯದಲ್ಲಿ ಒಬ್ಬರು ಇರ್ತಿರಲಿಲ್ಲ, ಅಂಥ ಕಾಲ ಕೂಡ ಇತ್ತು. ನಾನು 1986 IFS ಆಗಿ ಬಂದಾಗ ದೊಡ್ಡ ಒಂದು ರೀತಿ ಸಂಭ್ರಮ IFS ಆಗಿಬಿಟ್ಟಿದ್ದಾರೆ ನಮ್ಮ ಹುಡುಗರು ಅಂತ ಹೇಳ್ಬಿಟ್ಟು. ಅಂದರೆ ಒಬ್ಬೇ ಒಬ್ಬ ಆ ಕಾಲ ಇತ್ತು. ಈ ಕಾಲಕ್ಕೆ ಸಾಕಷ್ಟು ಜನ, ಇವತ್ತು ದಿನ 3 ಜನ IFS ಆಫೀಸರ್ ಆಗಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಸೇವೆಗಳು ಕೂಡ IAS ಮತ್ತು IPS, IRS ಕೂಡ ಆಯ್ಕೆ ಆಗ್ತಾರೆ. ಹಾಗಾಗಿ ಇದು ಒಂದು ಸಂಭ್ರಮ ದಿನ. ಜೊತೆಗೆ ಇನ್ನೊಂದು ಸಂಭ್ರಮ ಏನಪ್ಪ ಅಂತ ಹೇಳಿದ್ರೆ, ಇವತ್ತಿನ ದಿನ ಹಿರಿಯ ಶಾಸಕರು ಮತ್ತು ಕಿರಿಯ ಶಾಸಕರು ಇಬ್ಬರು ಕೂಡ ನಮ್ಮ ಈ ಸಭೆಗೆ ಬಂದಿದ್ದಾರೆ. ಹಾಗಾಗಿ ಹಿರಿಯರಾಗಿ ನಮ್ಮ ಚೆಲುವಣ್ಣನವರು, ಬಾಲಣ್ಣ ಕೂಡ ಹಿರಿಯರೇ, ಆದರೂ ಕೂಡ ನಾವು ಅವರು ಶಕ್ತಿ ಎಲ್ಲ ನೋಡಿದ್ರೆ ಇನ್ನೂ ಕಿರಿಯರಾಗಿ ಕಾಣ್ತಾರೆ ನಮಗೆ. ಹಾಗಾಗಿ ಕಿರಿಯರು ಅಂದ್ಕೊಳ್ತೇವೆ. ಚಪ್ಪಳದಲ್ಲಿ ಪರವಾಗಿಲ್ಲ, ಜೋರಾಗಿ ಪಂಚಶ್ರೀ ಬಳಗ 2015ರಲ್ಲಿ ನಮ್ಮ ಶ್ರೀ 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 ನಿರ್ಮಲಾನಂದರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಶುರುವಾಯಿತು. ಈ ಸಂಸ್ಥೆಯಲ್ಲಿ ಒಕ್ಕಲಿಗ ಸಮುದಾಯದ ಎಲ್ಲ ಕಿರಿಯ ಅಧಿಕಾರಿಗಳು ಈ ಒಂದು ಸಂಸ್ಥೆಯಲ್ಲಿರ್ತಾರೆ. ನಮಗೆ ಒಕ್ಕಲಿಗರು ಅಂದರೆ ಬರೀ ಗಂಗಟ್ಟಾರ ಆತಲ್ಲ, ಒಕ್ಕಲಿಗರು ಹೇಳಿದ್ರು. ಒಂದು ಗಂಗಟ್ಟಾರಿ ಇರ್ಬೋದು, ರೆಡ್ಡಿಗಳು ಇರ್ಬೋದು, ಕುರ್ಚಿಗಳು ಇರ್ಬೋದು, ಮತ್ಸ್ಯ ಇರ್ಬೋದು, ಇನ್ನು ಸುಮಾರು ಒಂದು 20 ಜಾತಿ, 20 ಉಪಜಾತಿಗಳು ಜಾಸ್ತಿ ಇದ್ದಾರೆ. ಎಲ್ರಿಗೂ ನಾವು ಒಕ್ಕಲಿಗರಂತಲೇ ಪರಿಗಣಿಸ್ತಾ ಇದ್ದೀವಿ ನಮ್ಮ ಒಂದು ವರ್ಗದಲ್ಲಿ. ಹಾಗಾಗಿ ಇದೊಂದು ಕೂಡ ಒಂದು ಯೂನಿಟ್ ಇರ್ಬೋದು, ನಮ್ಮ ಅಧಿಕಾರಿಗಳು ಕೂಡ ಯೂನಿಟ್ ಇರ್ಬೋದು, ನಮ್ಮ ಸ್ವಾಮೀಜಿಗಳು ಯೂನಿಟ್ ಇರಬೇಕು, ನಮ್ಮ ಒಂದು ರಾಜಕೀಯದಲ್ಲೂ ಒಂದು ಯೂನಿಟ್ ಇರಬೇಕು ಅನ್ನೋದು ನಮ್ಮ ಅಭಿಲಾಷೆ. ಆ ದೃಷ್ಟಿಯಿಂದ ಇದೊಂದು ಈ ಪಂಚಶ್ರೀ ಬಳಗ ಈ ರೀತಿಯಿಂದ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದೆ. ಮತ್ತು ಈ ಒಂದು ಹಿಂದಿನ 10 ವರ್ಷಗಳು ಕೂಡ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದೀವಿ. ಅಂದರೆ ಏನಪ್ಪ ಉದ್ದೇಶ ಅಂತಂದರೆ, ಹಿಂದೆ ಏನಿತ್ತು ಅಂದರೆ ಯಾರೋ ಪಾಸ್ ಆದರು, ಯಾರೋ ಓದು, ಯಾರೋ ಗೊತ್ತಾಗ್ತಿರ್ಲಿಲ್ಲ. ಈ ಪಂಚಶ್ರೀ ಬಳಗ ಬಂದಾದ ಮೇಲೆ ನಮ್ಮ ಕಮ್ಯುನಿಟಿ ಯಾರ್ಯಾರು ಸರ್ಕಾರದಿದ್ದಾರೆ ಇದೇ ಎಲ್ಲರೂ ಈಗ ಒಂದು ಸಂಪರ್ಕ ಇದೆ, ಸಮಾಧಾನ ಇದೆ. ನಮ್ಮವ್ರ ಮೊನ್ನೆ ಹೇಳ್ತೀವಿ, 15 ಯಾವುದೋ ಒಂದು ಆಫೀಸ್ಗೆ ಹೋಗಿರುತ್ತೆ, ಅವ್ರಿಗೆ ಒಂದು ಪಂಚಶ್ರೀ ಬಳಗ ಹೌದೇನಪ್ಪ ಆಯ್ತು ಅಂತ ಕೆಲಸ ಆಯಿತು ಅಂತ. ಹಾಗೆ ಆದ್ದರಿಂದ ಒಂದು ಪರಸ್ಪರ ಸಂಬಂಧ ಇರಬೇಕು, ಸಂಪರ್ಕ ಇರಬೇಕು. ಆದಷ್ಟು ಸ್ವಲ್ಪ ನಮ್ಮ ಸ್ವಲ್ಪ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೂಡ ನಮ್ಮದು ಉದ್ದೇಶ. ಅದು ಸರ್ಕಾರದಲ್ಲಿ ಯಾವುದೇ ಒಂದು ಕೆಲಸ ಆಗುತ್ತೆ, ಎರಡೂ ಕೈ ಒಟ್ಟು ಸೇರಿದ್ರೆ ಕೆಲಸ ಆಗುತ್ತೆ. ಒಂದು ರಾಜಕೀಯ ಧುರೀಣರು ಮತ್ತು ಅಧಿಕಾರಿಗಳು ಇಬ್ಬರ ಜೊತೆ ಕೈಗಳು ಜೋಡಿಸಿದ್ರೆ ಉತ್ತಮವಾದ ಕೆಲಸಗಳು ಆಗ್ತವೆ. ಹಾಗಾಗಿ ಒಂದು ರಾಜಕೀಯ ವ್ಯಕ್ತಿಗಳು ಬೇರೆ ಎಲ್ಲ, ಅಧಿಕಾರಿಗಳು ಬೇರೆ, ಇಬ್ಬರು ಒಂದೇ ಒಂದು ಮನೋಭಾವದಲ್ಲಿ ಕೆಲಸ ಮಾಡಬೇಕು, ಒಟ್ಟಾರೆ ಕೂಡಿ ಕೆಲಸ ಮಾಡಬೇಕು, ಒಬ್ಬರಿಗೊಬ್ಬರು ಉತ್ತಮ ಸಂಬಂಧ ಇರಬೇಕು ಅನ್ನೋ ದೃಷ್ಟಿಯನ್ನು ಕೂಡ ನಮ್ಮ ಸಂಸ್ಥೆ ಒಂದು ಉದ್ದೇಶ. ಒಂದೇನಪ್ಪ ಕಿವಿ ಮಾತು ಅಂದರೆ, ಒಂದು ನಾವು ಟ್ರಾನ್ಸ್ಫರ್ಸ್ ಇರ್ಬೋದು ಅಥವಾ ಒಂದು ರಾಜಕೀಯದಲ್ಲಿ ನಾವು ಸಹಾಯ ಮಾಡೋದಂದರೆ ಅವರು ಹೇಳಿದ ಕೂಡ ನಾವು ಸ್ವಲ್ಪ ಕೆಲಸ ಮಾಡಿಕೊಡ್ಬೇಕಾಗುತ್ತೆ. ಯಾವುದೂ ಕೂಡ ನಾನು ಇದೇ ಮಾತು ಹೇಳ್ತಿರ್ತೇನೆ, ಕಾನೂನು ಇದೆ, ಕಾನೂನು ಸ್ವಲ್ಪ ಲೇಟಾಗಿ ಸ್ಟ್ರೆಚ್ ಮಾಡ್ಬೋದು, ಬ್ರೇಕ್ ಮಾಡೋದು ಖಂಡಿತ ಬೇಕೇನು, ಸ್ಟ್ರೆಚ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ನಾವು ಸಹಾಯ ಮಾಡ್ಬೋದು. ಅಂತಹ ಸಹಾಯವನ್ನು ನಾವು ಮಾಡಬೇಕು. ಅದೇ ರೀತಿ ಸಣ್ಣ ಪುಟ್ಟ ನಮ್ಮವ್ರು ಯಾರಾದರೂ ಬಂದರೆ ಈ ರೀತಿ ಸ್ವಲ್ಪ ಅವಕಾಶ ಇದ್ದರೆ ಸಹಾಯ ಮಾಡಬೇಕು. ಸಹಾಯ ಮಾಡೋದು ಸರ್ಕಾರದಲ್ಲಿ ಏನಾಗಿದೆ ಅಂದರೆ, ಬೇಗ ಮಾಡಿಕೊಟ್ಬಿಟ್ರೆ ದೊಡ್ಡ ಸಹಾಯ ಆಗಿದೆ. ಇರೋ ಕೆಲಸನೇ ಬೇಗ ಮಾಡಿಕೊಟ್ರೆ ದೊಡ್ಡ ಸಹಾಯ ಆಗಿಬಿಟ್ಟಿದೆ. ಅಂಥ ಪರಿಸ್ಥಿತಿ ಕೂಡ ಇವತ್ತಿನ ದಿನ ಇದೆ ಸರ್ಕಾರದಲ್ಲಿ. ಹಾಗಾಗಿ ನಮ್ಮ ಅಧಿಕಾರಿಗಳು ತಾವೆಲ್ಲೇ ಹೋದರೂ ಕೂಡ ಉತ್ತಮವಾದ ಕೆಲಸ ಮಾಡಿ ಅನ್ನೋದು ಉತ್ತಮಿಸೋಕ್ಕೆ ಈ ಒಂದು ಕಾರ್ಯಕ್ರಮ ತಮಗೆಲ್ಲೂ ಕೂಡ. ಹಾಗೆ ಈ ಒಂದು ಜೊತೆಗೆ ಶ್ರೀಮಠದ ಜೊತೆಗೆ ಯಾವಾಗಲೂ ನಾವು ಜೊತೆಗೆ ಸಂಪರ್ಕ ಇಟ್ಕೊಳ್ತಾ ಇರಬೇಕು. ಯಾಕೆ ಅಂತಂದರೆ, ಈ ಕಾರ್ಯಕ್ರಮದ ಮೂಲಕ ನಮ್ಮ ಅಧಿಕಾರಿಗಳು ಶ್ರೀಮಠದ ಜೊತೆ ಸಂಪರ್ಕ ಇಟ್ಕೊಳ್ಳೋದ್ರಿಂದ ಅವರ ಮಕ್ಕಳಿಗೆ ಒಂದು ನಮ್ಮ ಮಠ ಇದೊಂದು ಆಧ್ಯಾತ್ಮಿಕ ಒಂದು ದೃಷ್ಟಿಕೋನ ಸಿಗುತ್ತೆ ಸ್ವಾಮೀಜಿಗಳು ಭೇಟಿ ಮಾಡಿದಾಗ. ಹಾಗಾಗಿ ಚಿಕ್ಕ ಮಕ್ಕಳಿಂದ ಅವರ ದೃಷ್ಟಿಕೋನ ಬರಲಿ ಅನ್ನೋ ದೃಷ್ಟಿಯನ್ನು ಕೂಡ ಈ ಥರ ಒಂದು ನಮ್ಮ ಸಂಸ್ಥೆ ಇದೆ. ಇಷ್ಟು ಹೇಳ್ತಾ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ನಮ್ಮ ಕ್ಷೇತ್ರವನ್ನು, ಮಠವನ್ನು ಉಪಯೋಗಿಸ್ಕೊಂಡು, ಸಮುದಾಯವನ್ನು ಉಪಯೋಗಿಸ್ಕೊಂಡು
ಭಾಳಷ್ಟು ಅವರ ನಮ್ಮ ಕರ್ನಾಟಕದ ಕನ್ನಡಿಗರ ಮಕ್ಕಳನ್ನ ಹೆಚ್ಚು ಈ ಒಂದು UPSCನಲ್ಲಿ ಬರಬೇಕು ಸಿವಿಲ್ ಸರ್ವಿಸ್ನಲ್ಲಿ ಅನ್ನೋ ಒಂದು ಉದ್ದೇಶವನ್ನು ನಾನು ಎಲ್ಲ ಪ್ರಯತ್ನ ಯಾರ್ಯಾರು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಮುಂದುಗಡೆ ನಮ್ಮ ಕೃಷ್ಣ ಅವರು ಕೂತಿದ್ದಾರೆ HM ಕೃಷ್ಣ ಅವರು ಸಹ ಇವತ್ತು ಇದೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ KPSC UPSC ಎಲ್ಲ ಬೇರೆ ಬೇರೆ ಆಗಲಿಕ್ಕೆ ಅವ್ರದ್ದು ಭಾಳಷ್ಟು ಪ್ರಯತ್ನ ಇದೆ. ಅವರು ಸಂಪೂರ್ಣವಾಗಿ ಸಮಾಜದ ಒಂದು ಕೆಲಸಕ್ಕೆ ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆಲ್ಲ ಮೂಲ ನಮ್ಮ ಬಾಲಗಂಗಾಧರ ಸ್ವಾಮೀಜಿಗಳು ಅವರ ಆಶೀರ್ವಾದ, ಅವರ ಪ್ರಯತ್ನ, ಅವರ ಮಾರ್ಗದರ್ಶನ, ಅವರನ್ನು ನಾವು ಪೂಜಿಸಲೇಬೇಕಾಗುತ್ತೆ. ಆ ರೀತಿ ಈ ಒಂದು ಸಮುದಾಯಕ್ಕೆ ಅನೇಕ ಒಂದು ವ್ಯವಸ್ಥೆಯಲ್ಲಿ ನಮಗೆ ಎಲ್ಲ ಮಾರ್ಗದರ್ಶನ ಆಗಿದೆ. ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಅಭಿನಂದನೆಗೆ ಪಾತ್ರರಾಗಿರ್ತಕ್ಕಂಥ ಕಿರಣ್ ಕಮಟೆಯವರು, ಮಧು ಅವರು, ಡಾಕ್ಟರ್ ವರುಣ್ ಟಿ ಗೌಡ ಅವರು, ಧನಂಜಯ್ ಅವರು, ಉಲ್ಲಾಸ್ ಅವರು, ಡಾಕ್ಟರ್ ಮುತ್ತೇಶ್ ಗೌಡ ಅವರು, ಸಾಗರ್ ಅವರು, ಅನುಷ್ ರೆಡ್ಡಿ ಅವರು, ದೀಕ್ಷಿತ್ ಅವರು, ಅನುಷಾ ಶ್ರೀನಿವಾಸ್ ಅವರು, ಮನೋಜ್ ಅವರು, ಇಷ್ಟೂ ಜನಕ್ಕೆ ಇವತ್ತು ನಮ್ಮ ಒಂದು ಸಮುದಾಯದಿಂದ ಈ ಚುಂಚಶ್ರೀ ಬಡದಿಂದ ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ. ಬಹುಶಃ ಅತ್ಯಂತ ಉನ್ನತವಾದಂಥ ಪರೀಕ್ಷೆ ನಮ್ಮ ದೇಶದಲ್ಲಿರ್ತಕ್ಕಂಥ ಈ ವ್ಯವಸ್ಥೆಯಲ್ಲಿ UPSC ಅತ್ಯಂತ ಉನ್ನತವಾದಂಥ ಪರೀಕ್ಷೆ. ಬಹಳ ಕಠಿಣ ಪರಿಶ್ರಮ ಇದ್ದರೆ ಮಾತ್ರ, ಸಾಧಕರಿಂದ ಮಾತ್ರ ಸಾಧ್ಯ. ಸೋಂಬೇರಿಗಳಿಂದ ಈ ಪರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಸಾಧನೆಯನ್ನು ಗೈದಿರ್ತಕ್ಕಂಥ ನಮ್ಮ ಸಮಾಜದ ಯುವಕರುಗಳಾದಂಥ ಸನ್ಮಾನ್ಯ ಕಿರಣ್ ಕಮಟೆರವರೇ, ಮಧು ಅವರೇ, ಡಾಕ್ಟರ್ ವರುಣ್ ಪಿ ಗೌಡರವರೇ, ಧನಂಜಯ ರವರೇ, ಉಲ್ಲಾಸ್ MS ರವರೇ, ಡಾಕ್ಟರ್ ಮುತ್ತೇಶ್ ಗೌಡರವರೇ, ಈ ವೇದಿಕೆಯ ಪರವಾಗಿ ತಮ್ಮೆಲ್ಲರೂ ಕೂಡ ನನ್ನ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡುತ್ತೇನೆ. ನಮ್ಮ ಒಂದು ಘಟ್ಟವನ್ನು ಬಹಳ ಯಶಸ್ವಿಯಾಗಿ ಪೂರೈಸಿದೆ. ಶೆಲ್ವಣ್ಣ ಎಲ್ಲ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ತಮಗೆಲ್ಲರೂ ಕೂಡ ಹೇಳಿದ್ದಾರೆ. ಈಗ ಮನುಷ್ಯನಿಗೆ 3 ಗುಣ ಇರ್ತದೆ. ಒಂದು ತಾಯಿ ಗುಣ ಅಂದರೆ ಮಣ್ಣನ ಗುಣ. ಅದನ್ನು ತೀರಿಸಲಿಕ್ಕೆ ನಮಗೆ ಎಷ್ಟು ಜನ್ಮ ಇದ್ದರೂ ಕೂಡ ಸಾಧ್ಯ ಇಲ್ಲ. ನಮ್ಮ ತಾಯಿಯನ್ನ ಈ ಮಣ್ಣಿನ ಋಣವನ್ನು ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಗುರುಗಳ ಋಣ. ನಮ್ಮ ಜೀವನದಲ್ಲಿ ಯಾರಾದರೂ ನಮಗೆ ಮಾರ್ಗದರ್ಶಕರಾಗಿ ನಮಗೆ ಗುರಿ ಮುಟ್ಟುವವರೆಗೂ ಕೂಡ ನಮ್ಮನ್ನ ಕೊಂಡೊಯ್ತಾರೆ. ಆ ಗುರುಗಳ ಋಣವನ್ನು ಕೂಡ ತೀರಿಸತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಮತ್ತೊಂದು ಸಮಾಜದ ಋಣ, ಬಹಳ ಪ್ರಮುಖವಾಗಿರ್ತಕ್ಕಂಥ ಋಣ ಇವತ್ತು. ಈ ಸಮಾಜದ ಋಣವನ್ನು ತೀರಿಸ್ತಕ್ಕಂಥ, ಬಹುಶಃ ನೀವೇನು ಇದನ್ನು ತೀರಿಸಲೇಬೇಕು ಅಂತಕ್ಕಂಥದ್ದಿಲ್ಲ, ಆದರೆ ಈ ಸಮಾಜ ನಿಮ್ಮಿಂದ ಅಪೇಕ್ಷಿಸ್ತದೆ. ಈ ಒಂದು ಋಣವನ್ನು ನೀವು ತೀರಿಸಬೇಕು ಅಂತಕ್ಕಂಥದ್ದನ್ನ ಈ ಸಮಾಜ ಅಪೇಕ್ಷಿಸ್ತದೆ. ಯಾಕಂದ್ರೆ ನಾವೀಗ ನಾಡಗೀತೆಯನ್ನು ಕೇಳೋದು. ನಾವು ನಾಡಗೀತೆ ಬರೆದಂಥವ್ರು ಯಾರು? ಕುವೆಂಪು. ಆ ನಾಡಗೀತೆ ನಾಡಿಗೆ ಕೊಟ್ಟಂತ ಗೀತೆ, ಅದು ಸಮಾಜಕ್ಕೆ ಕೊಟ್ಟಂತ ಗೀತೆ ಅಲ್ಲ. ಆದರೆ ಈ ನಾಡಗೀತೆ ಎಲ್ಲೋ ಒಂದ್ ಕಡೆ ನಾವು ಆಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ನಮ್ಗೆ ಹೆಮ್ಮೆ ಆಗ್ತದೆ. ಕುವೆಂಪು ಕೊಟ್ಟಂತ ಕೊಡುಗೆ. ನಮ್ಮ ಕುವೆಂಪು ಯಾರು? ನಮ್ಮವರು ಅಂತಕ್ಕಂಥ ಭಾವನೆ ನಮಗೆ ಗೊತ್ತಿಲ್ಲದೆ ಆ ಕುವೆಂಪು ಅವರ ಪಾದಗಳಿಗೆ ನಮ್ಮ ನಮಸ್ಕಾರಗಳನ್ನ ಅರ್ಪಿಸ್ತೀವಿ. ಈ ಸಮಾಜದಿಂದ ಬಂದಿರತಕ್ಕಂಥ ಒಬ್ಬ ಅತ್ಯಂತ ಕವಿ ಈ ಒಂದು ನಾಡಗೀತೆಯನ್ನ ಕೊಟ್ಟು, ಇವತ್ತು ನಾಡಗೀತೆ ಅಂತಂದ್ರೆ ಈ ನಾಡಿನಲ್ಲಿ ಎಲ್ಲಾ ಕಾರ್ಯಕ್ರಮದಲ್ಲೂ ಕೂಡ ಆಡ್ತಕ್ಕಂಥದ್ದು. ಪ್ರಮುಖವಾಗಿ ಮೊನ್ನೆ ನಡೆದಂತ ನಮ್ಮ ಪದಗ್ರಹಣ, ಮುಖ್ಯಮಂತ್ರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲೂ ಕೂಡ ನಾಡಗೀತೆಯನ್ನು ಆಡಿದಂಥದ್ದು. ಅಂದ್ರೆ ಈ ನಾಡಗೀತೆಯನ್ನ ಕೊಟ್ಟಂತವ್ರು ಕುವೆಂಪು ಅಂತಕ್ಕಂಥ ಹೆಮ್ಮೆ ನಮ್ಗೆ ಯಾವ ರೀತಿ ಇದೆ, ಆ ರೀತಿ ನಿಮ್ಗೆ ನಾಡನ್ನ ಸೇವೆ ಮಾಡತಕ್ಕಂಥ ಅವಕಾಶ ನಿಮ್ಗೆ ಆ ಭಗವಂತ ಕಲ್ಪಿಸ್ಕೊಟ್ಟಿದ್ದಾರೆ. ಈ ನಾಡಿಗೆ ನೀವು ಉತ್ತಮವಾದಂತ ಸೇವೆ ಸಲ್ಲಿಸಿದಂತ ಸಂದರ್ಭದಲ್ಲಿ ನಮ್ಗೆ ಹೆಮ್ಮೆ ಆಗ್ತದೆ. ನಮ್ಮ ಸಮಾಜದ ಯುವಕರು, ನಮ್ಮ ಸಮಾಜದ ಮಕ್ಕಳು ಈ ನಾಡಲ್ಲಿ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಅದನ್ನ ನಾವು ಸ್ಮರಿಸ್ಕೊಳ್ತೀವಿ. ಆ ರೀತಿ ತಾವೆಲ್ಲರೂ ಕೂಡ ಕೆಲಸ ಮಾಡಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ, ಬಹುಶಃ ನನಗಾಗಲೇ ಪರಮ ಪೂಜೆ ಹೇಳಿದ್ರು 5 ನಿಮಿಷ. ವಿಶೇಷವಾಗಿ ಅಧಿಕಾರಿ ವರ್ಗದಲ್ಲಿ ಸಮುದಾಯ ಪ್ರಜ್ಞೆಯನ್ನು ಹೆಚ್ಚು ಮಾಡಲಿಕ್ಕೆ ಒಂದು ವಿಶೇಷ ಕೆಲಸವನ್ನು ಮಾಡ್ತಾ ಇರುವಂತಹ ಚುಂಚಶ್ರೀ ಬಣದ ವತಿಯಿಂದ 2026ನೇ ಸಾಲಿನ ಆಲ್ ಇಂಡಿಯಾ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸ್ನಲ್ಲಿ ಉತ್ತೀರ್ಣರಾಗಿ ಯಶಸ್ಸನ್ನು ಸಾಧಿಸಿ ಸಾಧಕರು ಅನಿಸಿಕೊಂಡವರಿಗೆ ಪುರಸ್ಕಾರವನ್ನು, ಗೌರವವನ್ನು ಸಲ್ಲಿಸುವಂತಹ ಒಂದು ಶುಭ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್
ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಚರಣಕ್ಕೆ ಭಕ್ತಿಯ ನಮನಗಳನ್ನು ಅರ್ಪಿಸ್ತೇನೆ. ನಡೆಸ್ತಕ್ಕಂಥ ಒಂದು ಸಮಾರಂಭ ಇದು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ್ಸನ್ನಿಸಿ ಸಮಾಜಕ್ಕೆ ಒಟ್ಟು ಸಮುದಾಯಕ್ಕೆ ಪರಿಚಯಿಸ್ತಕ್ಕಂಥ ಕೆಲಸ ಈಗ ಆಗಬೇಕಾಗಿದೆ. ಆ ಕೆಲಸವನ್ನು ಮಾಡೋಣ. ಅನುಚೇತನವರು ಹೇಳಿದರು, ನನಗೂ ಕೂಡ ಆ ಮಾತು ತುಂಬ ಇಷ್ಟ, ನಾನು ಕೂಡ ಹೇಳ್ತಿರ್ತೇನೆ. ಈ ಜಗತ್ತಿನಲ್ಲಿ ಸೇವೆ ಮಾಡಲಿಕ್ಕೆ ಎರಡು ಕ್ಷೇತ್ರ ಇದೆ. ಒಂದು ನಮ್ಮ ವರ್ಗ, ಸನ್ಯಾಸಿಯ ವರ್ಗ ಇದು. ಆದರೆ ಈ ವರ್ಗಕ್ಕೆ ಕಾಂಪಿಟೇಷನ್ ತುಂಬ ಕಡಿಮೆ ಇದೆ, ಯಾಕೆಂದರೆ ನಿಮಗೆ ಗೊತ್ತಿದೆ. ಆದರೆ ಇನ್ನೊಂದು ವರ್ಗ ಇದೆ, ಅದು ಕೂಡ ಸೇವಾ ಕ್ಷೇತ್ರವೇ. ಅಲ್ಲಿ ಸೇವೆ ಮಾಡಲಿಕ್ಕೆ ವರ್ಷಕ್ಕೆ 20 ಲಕ್ಷ ಜನ ಎಕ್ಸಾಮ್ ಬರೀತಾರೆ. ಎಷ್ಟು? 20 ಲಕ್ಷ ಜನ ಎಕ್ಸಾಮ್ ಬರೀತಾರೆ. ಇಡೀ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಈ ವರ್ಷ ಆಗಿರ್ತಕ್ಕಂಥದ್ದು ಸುಮಾರು 958 ಜನ ಅಂತ ಕಾಣಿಸುತ್ತೆ. ಅವಾಗ ಅವರು 958 ರ್ಯಾಂಕ್ ಫಾರ್ ಸರ್ವಿಸ್. 958 ಜನ ಸೆಲೆಕ್ಟ್ ಆಗಲಿಕ್ಕೆ ಒಂದು ದೇಶದಲ್ಲಿ 20 ಲಕ್ಷ ಜನ ಎಕ್ಸಾಮ್ ಬರೆದ್ರೆ ಅದರೊಳಗಡೆ ಇವರು ಹುಟ್ಟಿ ಬರ್ತಾರೆ ಅಂತಂದರೆ ಅವ್ರ ಸಾಧನೆ ಹಿಂದೆ ಕಷ್ಟ ಇದೆ. ಅದಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಚಂದ್ರಶೇಖರವರು ಕಾಲ ಕೂತ್ಕೊಂಡು ಹೇಳ್ತಿದ್ರು, ಇವರು ಬಾರಣ ಇದೊಂಥರ ಹೆಂಗೆ ಗೊತ್ತಾಗ್ತದೆ ಅಂತಂದರೆ ಹೇಗೆ ಅಂತ ಕೇಳಿದ್ರೆ, ಈ ಕಗ್ಗತ್ತಲ ರಾತ್ರಿ ಅಮಾವಾಸ್ಯ ರಾತ್ರಿಯಲ್ಲಿ ಗೊತ್ತು ತಿಕ್ಕ ಡಾರ್ಕ್ನೆಸ್ ಅದು. ಅಂತಹ ಕಗ್ಗತ್ತಲ ರಾತ್ರಿಯಲ್ಲಿ ಕತ್ತಲೆ ಕೋಣೆಯಲ್ಲಿ ಕಪ್ಪು ಬೆಕ್ಕನ್ನು ಹಿಡಿತಕ್ಕಂಥದ್ದು ಎಷ್ಟು ಕಷ್ಟನೋ ಅಷ್ಟೇ ಕಷ್ಟದ ಕೆಲಸ ಈ UPSC ಎಕ್ಸಾಮ್ನಲ್ಲಿ ಪಾಸ್ ಆಗ್ತಕ್ಕಂಥ ಅಷ್ಟದೃಷ್ಟ. ತುಂಬ ಕಷ್ಟ ಬಿದ್ದವರಿಗೆ ಗುರಿಯ ಎಡೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಸುಖಗಳನ್ನು ಪಕ್ಕಕ್ಕಿಟ್ಟವರಿಗೆ, ರಾತ್ರಿ ನಿದ್ರೆಗಳನ್ನು ಗುರಿಯ ಸಾಧನೆಗೋಸ್ಕರ ಕಳ್ಕೊಂಡಂಥವ್ರಿಗೆ, ಅವಮಾನಗಳನ್ನು ಸಹಿಸಿದಂಥವ್ರಿಗೆ ಗೊತ್ತಾಗುತ್ತೆ ಇದರ ಕಷ್ಟ ಎಷ್ಟು ಅಂತೆಲ್ಲವನ್ನು ಕೂಡ ಮೀರಿ ಇಲ್ಲಿ ಮುಂದೆ ಬಂದು ಕೂತಿರ್ತಕ್ಕಂಥ ನಿಮ್ಮಗಳಿಗೆ ಸಮುದಾಯ ಮತ್ತು ದೇಶದ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಅಷ್ಟೇ ಇಷ್ಟಪಡ್ತೀನಿ. ಜೊತೆಗೆ ನಿಮಗೆ ಆಹಾರ ಶಾಲು ಆಗ್ತಕ್ಕಂಥ ಕಾರ್ಯಕ್ರಮ ಅಷ್ಟೇ ಅಲ್ಲ, ಇಲ್ಲಿ ಕೊಡ್ತಿರ್ತಕ್ಕಂಥ ಹಲವಾರು ಮಕ್ಕಳಿರ್ಬೋದು, ನಿಮ್ಮಂತಹ ಮಕ್ಕಳನ್ನು ನಿಮ್ಮಂತಹ ರೀತಿಯಲ್ಲಿ ನೋಡಲಿಕ್ಕೆ ಆಸೆ ಪಡ್ತಾ ಇರ್ತಕ್ಕಂಥ ಪೋಷಕರಿರ್ಬೋದು, ಅವರೆಲ್ಲರಿಗೂ ಕೂಡ ನಿಮ್ಮ ಹಿಂದೆ ಇರ್ತಕ್ಕಂಥ ಕಷ್ಟ, ಡೆಡಿಕೇಶನ್, ನಿರಾಶೆ ಮತ್ತು ಈ ಸಂದರ್ಭದಲ್ಲಿ ಬಂದು ಹೋಗಿರ್ಬೋದಾಗಿರ್ತಕ್ಕಂಥ ಹಲವಾರು ನೆಗೆಟಿವ್ ಥಾಟ್ಸ್, ಋಣಾತ್ಮಕವಾಗಿರ್ತಕ್ಕಂಥ ಗೊತ್ತಾಗುತ್ತಲ್ಲ ನಿಮಗೆ, ಅಂತೆಲ್ಲ ಕ್ಷಣಗಳನ್ನು ಕೂಡ ಪರಿಚಯಿಸ್ತಕ್ಕಂಥ ಒಂದು ಕಾರ್ಯಕ್ರಮ.